ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನಲ್ಲಿ ಇದು ಹೊಸ ಸ್ಟಿಚ್ ಒಂದು ಹೇಳ್ಕೊಡ್ತಾ ಇದ್ದೀನಿ. ಇದು ಡಬಲ್ ಕ್ರೋಶನೇ, ಬೇರೆ ಡಿಫ್ರೆಂಟ್ ಟೈಪಲ್ಲಿ ಹಾಕೋ ಡಬಲ್ ಕ್ರೋಶನ ತೋರಿಸ್ತಾ ಇದ್ದೀನಿ. ಒಂಥರ ಬೇರೆ ರೀತಿಲಿ ಹಾಕ್ತಾ ಇದ್ದೀನಿ ಡಬಲ್ ಕ್ರೋಶನ, ನಾರ್ಮಲಾಗಿ ನಾವು ಹಾಕೋ ರೀತಿಲಿ ಅಲ್ಲ. ಇದಕ್ಕೆ 6 ದಾರ, 10 ನಂಬರ್ ಕ್ರೋಶ ಹುಕ್ಕು, 0.75 mm. ಆಮೇಲೆ ಬೀಡ್ಸು ಆರ್ಚಿಗೆ ಸೇರ್ಸೋಕ್ಕೆ ಈ ಥರದ ದೊಡ್ಡ ಬೀಡ್ಸು, ಆಮೇಲೆ ಸ್ಮಾಲ್ ಗೋಲ್ಡನ್ ಬೀಡ್ಸು ಮಧ್ಯ ಮೇಲೆ ಸೇರಿಸ್ಕೊಳ್ಳೋಕ್ಕೆ ತಗೊಳ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್, ಆಮೇಲೆ 3 ಚೈನು, ಬಟ್ಟೆ ಲಾಕ್, ಮತ್ತು ನೆಕ್ಸ್ಟ್ 3 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ, ಮತ್ತೆ 3 ಚೈನು, ಮತ್ತೆ ಬಟ್ಟೆಗೆ ಅಳತೆ ನೋಡಿಕೊಂಡು ಲಾಕ್ ಮಾಡಿ. 3 ಸಾರಿ 3 ಚೈನು, ಆಮೇಲೆ ದೊಡ್ಡ ಬೀಡು ಆರ್ಚಿಗೆ, ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 3 ಚೈನು, ಬಟ್ಟೆಗೆ ಲಾಕ್, 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 ಇನ್ನೊಂದು ಸಾರಿ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್. 5 ಸಾರಿ 1 2 3 4 5 5 ಬ್ಲಾಕ್ ಮಾಡ್ಕೋಬೇಕು. ಮತ್ತೆ ಬೀಡ್, ಮತ್ತೆ 5, ಕೊನೆಯಲ್ಲಿ 3 ಸಾರಿ ಮಾಡ್ಕೊಳ್ಳಿ. ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ. ಎಂಡಲ್ಲಿ 3 ಸಾರಿ 3 ಚೈನ್ ಹಾಕಿ ದಾರ ಲಾಕ್ ಮಾಡಿ ಕಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ತಾ ಇದ್ದೀನಿ, ಲಾಕಲ್ಲೇ ಸೇರಿಸ್ತಾ ಇದ್ದೀನಿ, ಸ್ಟಾರ್ಟಿಂಗ್ ಲಾಕಲ್ಲಿ. ಲಾಕ್ ಆದಮೇಲೆ 4 ಚೈನ್ ಮಾಡ್ತಾ ಇದ್ದೀನಿ. ಇದು ಸೆಕೆಂಡ್ ಸ್ಟೆಪ್ಗಾಗೋ 4 ಚೈನ್ ಮಾಡಿ ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ 3 ಚೈನ್ ಮಾಡಿದ್ರು, ಯಾಕಂದರೆ ಇಲ್ಲಾಂದರೆ ಕುಚ್ಚು ಓರೆ ನಿಂತ್ಕೊಳ್ಳುತ್ತೆ, ಕ್ರಾಸಾಗಿ ನಿಂತ್ಕೊಳ್ಳುತ್ತೆ, ಅದಕ್ಕೆ ವಾಲ್ಕೊಂಡು. ಫಸ್ಟ್ ನೆಕ್ಸ್ಟ್ 3 ಚೈನು ಹಾಗೆ ಮಾಡ್ಕೊಳ್ಳಿ, ಲಾಕಲ್ಲಿ ಲಾಕ್. ಈಗ ಈ ಬೀಡ್ ಹಿಂದಿನ ದಾರದಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. 1 2, ಈ ಥರ ಫುಲ್ಲು ಮಾಡ್ಕೊಳ್ಳಿ. ಯಾವಾಗಲೂ ನಾರ್ಮಲ್ ಆಗಿ ನಾವು ಮಾಡ್ತೀವಲ್ವ ಟ್ರಿಪಲ್ ಕ್ರೋಶೆ ಆರ್ಚು, ಅದೇ ಟ್ರಿಪಲ್ ಕ್ರೋಶೆ ಆರ್ಚ್ ಇದು. ಇದು ಇಲ್ಲಿವರೆಗೂ ಪೂರ್ತಿ ಮಾಡಿ ತೋರಿಸ್ತೀನಿ, ನಾನು ಪೂರ್ತಿ ಆರ್ಚ್ ಮಾಡಿ ತೋರಿಸ್ತೀನಿ. ಈ ಥರ ಇಲ್ಲಿ ಪೂರ್ತಿ ಟ್ರಿಪಲ್ ಕ್ರೋಶೆ ಹಾಕಿದ್ದೀನಿ ಆರ್ಚು. ಇದನ್ನು ಇಲ್ಲಿ ನೆಕ್ಸ್ಟ್ 3 ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ಗಳು ಹಾಗೆ ಮಾಡ್ಕೊಳ್ಳಿ, ಇಲ್ಲಿ ಎಲ್ಲ ಲಾಕ್ಗಳಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಈ 3 ಚೈನಿಂದ ಲಾಕಲ್ಲಿ ಇಲ್ಲಿ ಲಾಕ್ ಇದೆಯಲ್ವ, ಈ ಲಾಕಿಂದ ಬೀಡ್ ಬ್ಯಾಕ್ ಸೈಡಲ್ಲಿ ಆರ್ಚ್ ಮಾಡ್ಕೊಳ್ಳಿ ಟ್ರಿಪಲ್ ಕ್ರೋಶೆ ಹಾಕಿ. ನಾರ್ಮಲಾಗಿ ನಾವೆಲ್ಲ ಆರ್ಚ್ಗಳಲ್ಲಿ ಮಾಡ್ತೀವಲ್ವ ಅದೇ ಆರ್ಚ್. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಈ ಆರ್ಚ್ಗಳೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಸ್ಟೆಪ್ ಇನ್ನೊಂದು ಕಲರ್ ದಾರ ಒಂದು ಆರ್ಚ್ ಮಾಡಿದ್ದೀನಿ ನೋಡಿ, ಈ ಥರ ಬರುತ್ತೆ
ನೋಡಿ ಇದು ಸ್ಟಾರ್ಟ್ ಅಂತ ಇಟ್ಕೊಳ್ಳಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ಸೇರಿಸಿದಿರ ದಾರ ಅಂತ. ಆಮೇಲೆ 3 ಚೈನು ಕುಚ್ಚಿಗೆ ಬರುತ್ತಲ್ವ, ಕುಚ್ಚಿಗೆ 3 ಚೈನು ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಜಾಗ ಇದ್ದರೆ. ನೋಡಿ 2 ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ಈಗ ಡಬಲ್ ಕ್ರೋಶೆನೇ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದೀನಿ. ನೋಡಿ ಈ ಆರ್ಚ್ಗಳು ಇದೆಯಲ್ವ, ಆರ್ಚ್ ಟ್ರಿಪಲ್ ಕ್ರೋಶೆ ಹಾಕಿ ಮಾಡಿರೋದು, ಇದರ ಚೈನ್ಗಳು, ಈ ಮೇಲಿನ ಚೈನ್ ಇದೆಯಲ್ವ, ಇಲ್ಲಿ ಸಿಂಗಲ್ ಕ್ರೋಶೆಗೆ ಹೀಗೆ ತಗೊಂಬನ್ನಿ. ಸಿಂಗಲ್ ಕ್ರೋಶೆ ಮಾಡೋದು ಬೇಡ, ನಾವು ಡಬಲ್ ಕ್ರೋಶೆ ಮಾಡೋದು ಹಿಂಗೆ ತರ್ತೀವಲ್ವ, ಈಗ ದಾರ ತಗೊಳ್ತೀವಲ್ವ ಕ್ರೋಶೆ ಹುಕ್ಕಿಗೆ, ಇದು ಬೇಡ. ಇದು ಸಿಂಗಲ್ ಕ್ರೋಶೆ ಥರ ಜಸ್ಟ್ ಇಷ್ಟೇ ಮಾಡ್ಕೊಳ್ಳೋದು, ಸಿಂಗಲ್ ಕ್ರೋಶೆ ಥರ. ಸಿಂಗಲ್ ಕ್ರೋಶೆ ಮಾಡೋದು ಬೇಡ. ಹಾಗೆ ಇಟ್ಕೊಂಡು ನೆಕ್ಸ್ಟ್ ಚೈನಲ್ಲಿ, ಇದು ಫಸ್ಟ್ ಚೈನಲ್ಲಿ ಹಾಕಿರೋದು ನಾನು, ಫಸ್ಟಿಂದು ಇದು ನೋಡಿ, ಇದು ಫಸ್ಟ್ ಚೈನಲ್ಲಿ. ಈಗ ನೆಕ್ಸ್ಟ್ ಚೈನಲ್ಲಿ ಅದೇ ಥರ ಸಿಂಗಲ್ ಕ್ರೋಶೆ ಥರ ತನ್ನಿ. ಈಗ ಹುಕ್ಕಲ್ಲಿ 3 ಲೂಪ್ ಆಯಿತು. ಇನ್ನು ನಾರ್ಮಲ್ ಆಗಿ ದಾರ ತಂದು ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ. ಈಗ ಇದೊಂದು ಡಬಲ್ ಕ್ರೋಶೆ. ಈಗ ಒಂದು ಚೈನ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರದ ಬೀಡ್ ಮತ್ತು ಅದನ್ನು ಲಾಕ್ ಮಾಡಿ. ನೋಡಿ ಇಲ್ಲಿ ಇದರ ಗ್ಯಾಪ್ ಇದೆಯಲ್ವ, ಇಲ್ಲಿ ಹಿಂಗೆ ಹುಕ್ ಹಾಕ್ಕೊಂಡು ಪೀಕೋ ಮಾಡ್ತಾ ಇದ್ದೀನಿ ನಾನು. ಆಮೇಲೆ ನೆಕ್ಸ್ಟ್ ಚೈನಲ್ಲಿ ಎಲ್ಲಿಯೂ ಚೈನ್ಗಳು ಈ ಟ್ರಿಪಲ್ ಕ್ರೋಶೆ ಬಿಡೋದು ಬೇಡ, ಕಂಟಿನ್ಯೂಸ್ ಆಗಿ ಈ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಚೈನಲ್ಲಿ ಈ ಥರ ಸಿಂಗಲ್ ಕ್ರೋಶೆ ಥರ ತಗೊಂಬನ್ನಿ, ಈ ಥರ. ಆಮೇಲೆ ನೆಕ್ಸ್ಟ್ ಚೈನಲ್ಲಿ ಪ್ರತಿ ಚೈನಲ್ಲೂ ಮಾಡಬೇಕಾಗತ್ತೆ. 2 ಚೈನಿಗೆ ಒಂದು ಡಬಲ್ ಕ್ರೋಶೆ ಆಗುತ್ತೆ. ನೋಡಿ ಈಗ 3 ಲೂಪ್ ಆಯಿತು. ಇನ್ನು ಒಂದು ದಾರ ತಗೊಂಡು ಫಸ್ಟ್ ಒಂದು ಮಾಡಿ, ಆಮೇಲೆ ಒಂದು ಮಾಡಿ. ಈಗ ಒಂದು ಚೈನ್ ಹಾಕ್ಕೊಂಡು ಬೀಡ್, ಆಮೇಲೆ ಒಂದು ಲಾಕ್ ಮಾಡಿ ಅದನ್ನು ಇಲ್ಲಿ ಪೀಕೋ. ಈಗ ನೆಕ್ಸ್ಟ್ ಚೈನಲ್ಲಿ ಇಲ್ಲಿ ಸಿಂಗಲ್ ಕ್ರೋಶೆ ಥರ ತನ್ನಿ, ಮತ್ತು ಇನ್ನೊಂದು ನೆಕ್ಸ್ಟ್ ಚೈನಲ್ಲಿ 2 ನೆಕ್ಸ್ಟ್ ಚೈನ್ಗಳಲ್ಲಿ ಸಿಂಗಲ್ ಕ್ರೋಶೆ ಥರ ಮಾಡಿಕೊಂಡು 3 ಲೂಪ್ ಆಗುತ್ತೆ. 2 ಒಂದು, 2 ಒಂದು, ಮತ್ತೊಂದು ಚೈನ್ ಹಾಕ್ಕೊಂಡು ಬೀಡ್ ಸೇರಿಸ್ತಾ ಇದ್ದೀನಿ. ಮತ್ತು ಅದನ್ನು ಲಾಕ್ ಮಾಡಿ ಇಲ್ಲಿ ಪೀಕು. ಆಮೇಲೆ ನೆಕ್ಸ್ಟ್ ನೋಡಿ, ಇದು 2 ಒಂದು, ಇದೊಂದು. ಫಸ್ಟ್ 2 ಒಂದು ಮಾಡಿ. ನೋಡಿ ತುಂಬ ಚಿಕ್ಕದು ಮಾಡಬೇಡಿ, ಸ್ವಲ್ಪ ಉದ್ದ ಎಳ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಉದ್ದ ಬೇಕು ಅಂದರೆ ತುಂಬ ಉದ್ದ ಎಳ್ಕೊಳ್ಳಿ. ನೆಕ್ಸ್ಟ್ ಚೈನಲ್ಲಿ ಹಿಂಗೆ 2 ಒಂದು, 2 ಒಂದು, ಮತ್ತೊಂದು ಚೈನ್ ಹಾಕ್ಕೊಂಡು ಬೀಡ್ ಸೇರಿಸಿ. ಲಾಕ್, ಇಲ್ಲಿ ಪೀಕು. ನೋಡಿ ಇದು ಇಲ್ಲಿ ನೆಕ್ಸ್ಟ್ ಚೈನಲ್ಲಿ ಒಂದು, ಅದರ ನೆಕ್ಸ್ಟ್ ಚೈನಲ್ಲಿ ಒಂದು, 2 ಒಂದು, 2 ಒಂದು. ಈಗ ಒಂದು ಚೈನ್ ಹಾಕ್ಕೊಂಡು ಬೀಡ್ ಸೇರಿಸಿ, ಮತ್ತೆ ಒಂದು ಲಾಕ್ ಮಾಡಿ, ಮತ್ತೆ ಇಲ್ಲಿ ಪೀಕೋ ಸೇರಿಸಿ, ಪೀಕೋ ಮಾಡಿ. ನೆಕ್ಸ್ಟ್ ಇಲ್ಲೊಂದು, 2 ಒಂದು, 2 ಒಂದು, ಮತ್ತೆ ಪೀಕೋ, ಬೀಡ್ ಸೇರಿಸಿ ಪೀಕೋ. ಅದನ್ನು ಲಾಕ್ ಮಾಡಿ ಬೀಡು ಇಲ್ಲಿ ಪೀಕೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಚೈನ್ಗಳಲ್ಲಿ ಇದೊಂದು, ಇದೊಂದು, 2 ಚೈನಲ್ಲಿ ಸಿಂಗಲ್ ಕ್ರೋಶೆ ಥರ ಮಾಡ್ಕೊಳ್ಳಿ, ಮತ್ತು 2 ಒಂದು, 2 ಒಂದು ಮಾಡ್ಕೊಳ್ಳಿ. 3 ಲೂಪ್ ಆಗುತ್ತೆ ಹುಕ್ಕಲ್ಲಿ. ಒಂದು ಚೈನ್ ಮಾಡಿಕೊಂಡು ಬೀಡ್ ಸೇರಿಸಿ, ಈ ಥರ. ಇದನ್ನು ಲಾಕ್ ಮಾಡಿ ಮತ್ತು ಪೀಕೋ ಮಾಡಿ. ಇದೇ ಥರ ಪೂರ್ತಿ ಆರ್ಚ್. ಈಸಿ ಇದೆ, ಬೇಗನೂ ಆಗುತ್ತೆ. ಇದೊಂಥರ ಬೇರೆ ರೀತಿ
ಡಬಲ್ ಕ್ರೋಶೆ ಇದೊಂಥರ ಡಿಸೈನ್ ಥರ ಬರುತ್ತೆ. ಡಬಲ್ ಕ್ರೋಶೆ ಮಾಡಿದ್ರೂ ಒಂದು ಡಿಸೈನ್ ಬರುತ್ತೆ ನೋಡಿ. ಇದು ನೋಡಿ, ಇದು ಈ ಥರ ಕ್ರಾಸ್ ಬಂದಂಗೆ ಕ್ರಾಸ್ ಸ್ಟಿಚ್ಚಿನ ಥರ ಇದೆ. ಈಗ ನೆಕ್ಸ್ಟು ಇಲ್ಲೊಂದು, ನೆಕ್ಸ್ಟು ಕೊನೆಯಲ್ಲಿ ಎರಡೊಂದು ಇದನ್ನು ಒಂದು ಚೈನ್ ಹಾಕ್ಕೊಂಡು ಬೀಡ್ ಹಾಕಿ ಬೀಡ್ ಸೇರಿಸಿ ಮತ್ತೊಂದು ಲಾಕ್ ಮಾಡಿ ಪಿಕೋ ಮಾಡ್ಕೊಳ್ಳಿ. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ, ಈ 3 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕಲ್ಲಿ ಲಾಕ್, ಮತ್ತು 3 ಚೈನ್ ಕುಚ್ಚಿಗೆ ನೆಕ್ಸ್ಟ್ ಅದರ 3 ಚೈನಲ್ಲಿ 2 ಸಿಂಗಲ್ ಕ್ರೋಶೆ. ಇಲ್ಲಿನೂ ಅದೇ ಥರ. ಹೆಚ್ಚು ಕಷ್ಟ ಇಲ್ಲ, ಈಸಿ ಇದೆ, ಬೇಗ ಆಗುತ್ತೆ. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ಹೊಸ ಡಿಸೈನು. ಇದು ನೋಡಿ, ಒಂಥರ ಇಲ್ಲಿ ಒಂದು ಡಿಸೈನ್ ಬಂದಂಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಈ ಥರ ಮಾಡಿದ್ರೆ. ಕ್ರಾಸ್ ಸ್ಟಿಚ್ ಥರ ಇದೆ, ನಾವು ಪೀಕೋ ಮಾಡಿದಾಗ ಕ್ರಾಸ್ ಸ್ಟಿಚ್ ಥರ ಆಗುತ್ತೆ, ಅದು ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಮಾಡಿ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಆನ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಇದು ಫುಲ್ ಮಾಡಿ ಫೋಟೋ ಹಾಕ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.